ಹಾಯ್ ಗಾಯ್ಸ್, ಅರಿಶಿನ 3 ದಿವಸ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿದ್ದೆ. ನೋಡಿ ಎಷ್ಟು ಚೆನ್ನಾಗಿ ಒಣಗಿದೆ ಅಂತೇಳಿ. ಇವಾಗ ಇದನ್ನು ಪೌಡ್ರ್ ಮಾಡ್ಕೊಳೋಣ. ಇದು ಅಡುಗೆಗೆ ಬಳಸುವಂಥ ಅರಿಶಿನ ಪೌಡ್ರ್ ಮಾಡ್ಕೊತಿರೋದು. ಸೊ ಮುಖಕ್ಕೆ ಹಚ್ಕೊಳೋದಾದರೆ ಬೇರೆ ಬೇರೆ ಥರ ಪ್ರೊಸೆಸ್ ಇರುತ್ತಂತೆ, ಅದು ನನಗೆ ಗೊತ್ತಿಲ್ಲ. ಸೊ ಮಿಕ್ಸಿಗೆ ಹಾಕಿದೆ, ಬಟ್ ಏನೋ ಆಗೈತೆ ಅಂದರೆ ನೀಟಾಗಿ ಫೈನಾಗಿ ಪೌಡ್ರ್ ಆಗಲಿಲ್ಲ. ಸೊ ಒಂದು 2-3 ಸತಿ ಹಾಕಾದ್ಮೇಲೆ ಮಿಕ್ಸಿನೂ ಹೀಟ್ ಆಯಿತು, ಎಲ್ಲ ಜಾರೂ ಹೀಟ್ ಆಗೋಯ್ತು. ಅದಕ್ಕೆ ಹಿಂಗಾಗಲ್ಲ ಅಂತೇಳಿ ಮಿಲ್ಕ್ ತೊಗೊಂಡೋದೆ. ಅಲ್ಲಿ ಹಾಕ್ತಾರೆ ಇಲ್ವಂತ ಡೌಟ್ ಇತ್ತು, ಬಟ್ ಹಾಕ್ಕೊಟ್ರು ನನಗೆ. ಏನಾಯಿತು ಅಂತಂದರೆ ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಮಿಕ್ಸ್ ಆಯಿತು. ಸೊ ಸಪ್ರೇಟ್ ಇಲ್ವಂತೆ, ಇನ್ನು ಬೇರೆ ನನಗೆ ಆಪ್ಷನ್ ಇರಲಿಲ್ಲ. ಸೊ ಹಾಗಾಗಿ ನಾನು ಮಿಲ್ಲಲ್ಲೇ ಹಾಕಿಸ್ಕೊಂಡೆ. ಸೊ ಅದು ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಮಿಕ್ಸ್ ಆಗಿರೋದ್ರಿಂದ ಒಂದು ಸ್ವಲ್ಪ ಅಷ್ಟು ಕಲರ್ ಕಾಣಲಿಲ್ಲ. ಬಟ್ ಏನಂದರೆ ಅಡುಗೆಗೆ ಹಾಕಿದಾಗಲಿ ಇಲ್ಲಾಂದರೆ ಕೈಗೆ ಅಂಟಿದಾಗ ಸಿಕ್ಕಾಪಟ್ಟೆ ಕಲರ್ ಗಾಯ್ಸ್. ನೋಡಿ ಎಷ್ಟೊಂದು ಅರಿಶಿನ ಪೌಡ್ರ್ ಆಗಿದೆ ಅಂತೇಳಿ. ನನಗಂತೂ ತುಂಬಾ ಖುಷಿ ಆಯಿತು. ಹಾಗೆ ಅರಿಶಿನದ ಪೌಡ್ರ್ ಎಷ್ಟಿದೆ ಅಂತೇಳಿ ಗೆಸ್ ಮಾಡಿ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ.